ಅದಕ್ಕೆ ಉಪ್ಪು ಎಷ್ಟು ಬೇಕಾಗ್ತದೆ. ಈಗ ಶರ್ಬತ್ ಮಾಡೋದು ಉಪ್ಪು ಹಾಕ್ತೀರಿ, ಈ ಲಿಂಬೆ ಹಣ್ಣಿನ ಶರ್ಬತ್ ಮಾಡಿ ಸಕ್ಕರೆ ಹಾಕ್ತೀರಿ, ಸಕ್ಕರೆ ಬದಲು ಜೇನುತುಪ್ಪ ಹಾಕ್ತೀರಿ. ಏನಿಲ್ಲ ಒಂದು ಸ್ವಲ್ಪ ರೂಢ ಹಾಕಂದ್ರೆ ಏನಂತಿಲ್ಲ. ಇದು ನೀವು ಕಂಟಿನ್ಯೂ ಮಾಡ್ಕೊಬೇಕು. ಮನ್ಯಾಗ ಬೆಸ್ಟ್, ದವಾಖಾನೆಗೆ ಹೋಗೋ ಅವಶ್ಯಕತೆ ಬೀಳೋದಿಲ್ಲ. ಎಲ್ಲ ನಿಮ್ಮ ಮನೆಯೊಳಗನೆ ಇದು ಆಗ್ತದೆ. ನೋಡ್ರಿ, ಮಾರ್ನಿಂಗ್ ಹನಿ ಲೆಮನ್ ಮಾಡ್ತಾರೆ. ಯಾರಿಗೆ ಶುಗರ್ ಇರಂಗಿಲ್ಲ ಅವ್ರಿಗೆ ಹನಿ ಲೆಮನ್ ಕೊಡ್ತಾರೆ. ಶುಗರ್ ಜಾಸ್ತಿ ಇತ್ತಂದ್ರೆ ಎಷ್ಟು ನಾಲ್ಕು ಗೊತ್ತೈತಿ 3 ದಿವಸದ ಮಟ್ಟ. ಆಮೇಲೆ ಅವರಿಗೆ ತಡ್ಕೊಳ್ಳೋದಿಲ್ಲ ಅಂದರೆ ಸ್ವಲ್ಪ ಅದ್ರಾಗ ಚೇಂಜ್ ಮಾಡ್ತಾರೆ, ಇಲ್ಲ ಹಣ್ಣಾರ ಕೊಡ್ತಾರೆ. ಬಟ್ ಅವ್ರಿಗೇನು ಆಯಾಸ ಆಗಿರಬಾರ್ದು. ಉಪವಾಸ ಇದ್ದಿದ್ದಕ್ಕೆ ಆಯಾಸ ಆಗಬಾರ್ದು. ಹಾಂ, ಈಗ ಉಪವಾಸ ಮಂದಿ ಹೆದರ್ತಾರೆ, ಈಗ ಹಂಗೆ ಮಾಡಬೇಕು. ಅದೇನಿಲ್ಲ, ಅದನ್ನು ಬೇರೆ ರೂಪವಾಗಿ ಅದನ್ನು ಇದನ್ನು ಮಾಡ್ತಾರೆ, ಅದು ಸರಿ ಆಗ್ತದೆ. ಎಷ್ಟು ಕಂಡು ನಾವು ಇದ್ದವ್ರು ಮಾಡ್ಕೊಳಕ್ಕಾಗೋದಿಲ್ಲ. ಇದು ಹನಿ ಇಲ್ಲೇ ನೀವು ಪ್ರಿಪೇರ್ ಮಾಡ್ತೀರಾ, ತರಿಸ್ತೀರಾ? ಇದು ಜೇನುತುಪ್ಪ ತರಿಸ್ತೀರಿ? ಹಾಂ, ಮೊದಲು ಇಲ್ಲೇ ಮಾಡ್ತಿದ್ದೀವಿ. ಅದು ಇಲ್ಲಿ ತರಿಸ್ಕೊಂತಿಲ್ಲ, ಇಲ್ಲ ಅವರಂತ ತರಿಸ್ತಾರೆ, ಪ್ಯೂರ್ ಇರ್ತದೆ. ಅವನಿಗೆ ಹೇಳ್ರಿ ಎಷ್ಟು ಉಪ್ಪು ಹಾಕ್ಬೇಕಂತ. ಉಪ್ಪು ಹಾಕ್ತಾರೆ. ಉಪ್ಪು ಎಷ್ಟು ಹಾಕ್ಬೇಕು ಹೇಳಿ? ಉಪ್ಪು ಹಾಕಿದ್ರಿ? ಹಾಂ, ಹಾಕಿದ್ದೀನಿ. ಹಾಂ, ಮೊದಲ ಉಪ್ಪು ಹಾಕಿ ಕಡಿಮೆ ಆಗ್ತದೆ. ಇನ್ನೂ ಸ್ವಲ್ಪ ಹಾಕಿ, ಇನ್ನೊಂದು ಲಿಂಬೆ ಹಣ್ಣು ಬೇಕು. ಹಾಂ ಹಾಂ, ಲಿಂಬೆ ಹಣ್ಣು, ಆಮೇಲೆ ಜೇನುತುಪ್ಪ ನೋಡು ಕುಡಿ. ಹುಳಿ ಐತಾ ಸ್ವೀಟ್ ಐತಾ? ಕರೆಕ್ಟ್ ಅದ. ಹಾಕ್ಬೇಕು ಇನ್ನೊಂದು ಚೂರು ಇನ್ನೊಂದು ಯಾರು ಮಾಡೋದೈತೆ, ಸ್ವಲ್ಪ ಆಗೈತೆ ಅದು. ಹಾಂ, ಲಿಂಬೆ ಹಣ್ಣು ಯಾರು ಬೇಕು? ಹಾಂ, ಹನಿ ಹನಿ ಟೇಸ್ಟ್ ಹೊರಗಡೆ ನಿಂಗೆ ಸೇರ್ತಾ? ಮನ್ಯಾಗ ಕುಡಿ, ನಾನು ಮಾಡಿಕೊಡ್ತೀನಿ. ಭಾಳ ಹುಳಿ ಇದ್ರೆ ಹೇಳ್ರಿ, ಭಾಳ ಉಪ್ಪು ಇದ್ರೆ ಹೇಳ್ರಿ. ಇನ್ನೂ ಮಾಡೋದೈತಿ, ಇನ್ನೂ ಟೆಂಪ್ರವರಿ ಐತಿ, ಇನ್ನೂ 2 ಕೆಜಿ ಹಾಕ್ಬೇಕು. ಅಲ್ರಿ, ಕರೆಕ್ಟ್ ಅದ ರೀ. ಇನ್ನೂ ಸ್ವಲ್ಪ ಹಾಕ್ಬೇಕು, ಅವ ಬರಲಿ. ಯಾಕಂದ್ರೆ ಈಗ ಶುಗರ್ ಶುಗರ್ ಬರೋಬತ್ರ ಮಜ್ಜಿಗೆ ಕೊಡ್ಬೇಕು. ಹೌದು. ಈಗ ಜ್ಯೂಸ್ ಒಂದು ದಿವ್ಸ ಕುಡಿತೇವೆ ಅಂದರೆ 2 ಹೊತ್ತು ಜ್ಯೂಸ್ ಇರ್ತೈತಿ. ಅಂದರೆ ಅವ್ರು ವೇಟ ಇರಲಿ ಏನೋ ಹೊಟ್ಟೆ ತೊಳೆಯಕ್ಕಂತೇಳಿ ಅವ್ರಿಗೆ ಫಸ್ಟ್ ಜ್ಯೂಸೇ ಕೊಡ್ತಾರೆ. ಅದ್ರೊಳಗೆ ಏನಿದ್ದು ಎಲ್ಲ ಕಸರು ಹೋಗ್ತೈತಿ. ಅವ್ರಿಗೆ ಭಾಳ ತ್ರಾಸ ಆಯಿತು ಅಂದ್ರೆ, ಅವ್ರಿಗೆ ಭಾಳ ತ್ರಾಸ ಆಯ್ತು ಅಂದರೆ ಅಲ್ಲಿ ಚೇಂಜ್ ಮಾಡ್ತಾರೆ. ತರಕಾರಿ ಹಸಿ ಈಗೇನು ಕೋಸಂಬರಿ ಟೈಪ್ ಮಾಡ್ತಿರಲಿಲ್ಲ ನೀವು, ಹೋಳಿಗೆ ಅದು ಮಾಡಿದ್ರೆ ಆಮೇಲೆ ಹೆಸರು ಕಾಳು, ಆಮೇಲೆ ಒಂದು ಸ್ವಲ್ಪ ಕೊಬ್ಬರಿ, ಆಮೇಲೆ ಟಮಾಟೆ ಹಣ್ಣು ಅದು ಹಾಕಿ ಹಿಂಗೆ ಕೋಸಂಬರಿ, ಆಮೇಲೆ ಸ್ಟ್ರೆಂತ್ ಹಿಡಿತೈತಿ. ಆಮೇಲೆ ಹೊಟ್ಟೆಗೆ ಸಾಕು ಮಾಡ್ತಾರೆ, ಡೈಜೆಸ್ಟ್ ಆಗ್ತದೆ. ಮತ್ತು ಅವಾಗ ಮತ್ತೆ ಅನ್ನಿಲ್ಲ, ಮತ್ತೆ ಇದನ್ನೇ ಕೊಡ್ತೀರಿ? ಹಾಂ, ಅಂದರೆ ಇದು 3 ದಿವಸ ಆಗಿದೆ, 4ನೇ ದಿವಸಕ್ಕೆ ಮತ್ತೆ ಬಿ ಪಿ ಶುಗರ್ ಚೆಕ್ ಮಾಡ್ತಾರಲ್ಲ, ಸ್ವಲ್ಪ ಡಿಫ್ರೆನ್ಸ್ ನೋಡ್ಕೊತಾರೆ. ಅಂತ ಹೇಳ್ತಾರೆ, ಸ್ವಲ್ಪ ಅದ್ರ ಸ್ಟಡಿ ಮಾಡ್ತಾರೆ. ಅವರು ಯಾವ್ದು ಬದಲಿ ಮಾಡಬೇಕು ಯಾವುದಿಲ್ಲ ಅವರಿಗೆ ಗೊತ್ತಾಗ್ತದೆ. ಅವ್ರದ್ದು ಇದ್ರ ಮ್ಯಾಗ ನಾವು ನಿಮಗೆ ಕೊಡ್ಬೇಕು. ಎಲ್ಲರ ಬಾಯಿಗೆ ಹೋದ್ರೆ ಮಾಡ್ತಾನೆ ರೀ. ಅಜ್ಜಿ ಏನು ಮಾಡತ್ತೀರಿ?
ಸಾರು ರೆಡಿ ಆಗೈತ್ರಿ. ಉಪ್ಪಿಟ್ಟು ರೀ. ನೀವು ತೆಗಿತಾರ. ಹಾಂ ಹಾಂ ಅಜ್ಜಿ ಗೊತ್ತೈತೆ ನೋಡ್ರಿ. ಹಾಂ ಇದು ನಾಷ್ಟಾಕ್ಕೆ ಉಪ್ಪಿಟ್ಟು ರೆಡಿ ಆಗೈತ್ರಿ. ಇದು ಬೆಂಡೆಕಾಯಿ ರೆಡಿ. ಹಾಂ ಹಾಂ ಅವ್ರಿ ನಾಳೆ ರೀ ಇವತ್ತೊಂದು ದಿವಸ. ಓ ಬೆಂಡೆಕಾಯಿ ಪಲ್ಯ ಏನ್ರಿ ಇವತ್ತು? ಇದು ಕೋಸಂಬರಿಗೆ ರೆಡಿ ಮಾಡಿರಿ? ಇಲ್ರಿ, ಇದು ಬೆಂಡೆಕಾಯಿಗೆ ಹಾಕೋದ್ರಲ್ಲ. ಹಾಂ ಬೆಂಡೆಕಾಯಿ ಇರೋದಿಲ್ಲ. ಹ್ಞೂ ವಿಡಿಯೋದಾಗ ಬರ್ತೀರಿ ಯೂಟ್ಯೂಬ್ನಾಗ? ಹಾಂ ಇದೆಲ್ಲ ಮಧ್ಯಾಹ್ನ ಊಟಕ್ಕನ್ರಿ ಈಗ? ಅವ್ರ ಜೋಡಿ ಬಂದಿರ್ತಾರಲ್ಲ ಅವ್ರಿಗೆಲ್ಲ ಊಟ ರೀ? ಹೌದ್ರಿ. ಹಾಂ ಚಿತ್ರಾನ್ನ ಮಾಡ್ತೀವ್ರಿ. ಹಾಂ ಊಟಕ್ಕೆ ಏನೇನು ಮಾಡ್ತೀರಿ ಹೇಳಿ? ದಿನರಂದು ಒಂದಿನ ಉಪ್ಪಿಟ್ಟು, ಪಲಾವು, ದಿನ ಇಡ್ಲಿ, ದೋಸೆ, ಪಡ್ಡು ಎಲ್ಲ ಮಾಡ್ತೀರಿ. ಊಟಕ್ಕೆ ರೀ? ಊಟಕ್ಕೆ ಮಧ್ಯಾಹ್ನ ಚಪಾತಿ, ರೊಟ್ಟಿ ಮಾಡ್ತೀವ್ರಿ. ಒಂದೊಂದು ದಿನ ತಂಗಳ ರೊಟ್ಟಿ ಮಾಡಿಬಿಡ್ತೀವ್ರಿ. ಹಾಂ ಇನ್ನೊಂದು ದಿನ ಜೋಳದ ರೊಟ್ಟಿ ಮಾಡ್ತೇವ್ರಿ. ಅನ್ನ, ಸಾಂಬಾರು, ಪಲ್ಯ ಯಾವುದಾದ್ರೂ 1-2 ಪಲ್ಯ ಮಾಡ್ತೀವ್ರಿ. ಹಾಂ ಹಾಂ ರಾತ್ರಿನೂ ಊಟ ಇರ್ತದಲ್ರಿ ಫುಲ್? ಎಲ್ಲ ಜನ ಬಂದಾಗ್ರಿ. ಹಾಂ ಹಾಂ ಕಾರ್ಯಕ್ರಮ ದಿವಸ ಎಲ್ಲ ಐಟಮ್ಗಳು ಎಲ್ಲ ಮಾಡ್ತೇವೆ. ಹಾಂ ಹಾಂ ಇದು ಅಡುಗೆಗೇನ್ರಿ ಈಗ ಮಧ್ಯಾಹ್ನ ಅಡುಗೆಗೆ ರೀ ಹೆಚ್ಚೋದ? ಏನೇನು ಮಾಡ್ತೀರಿ ಈಗ? ಇದು ಸೂಪ್ ಮಾಡಕ್ಕ ರಾತ್ರಿಗೆ ಸೂಪ್ ಕೊಡ್ತೀರಲ್ಲ ಅಜ್ಜಿ? ಕ್ಯಾರೆಟ್, ಬೀನ್ಸ್, ಟೊಮ್ಯಾಟೊ, ಉಳ್ಳಾಗಡ್ಡಿ, ಪಾಲಕ್ ಎಲ್ಲ ಸೇರಿಸಿ ಬೇಯಿಸಿ ಆಮೇಲೆ ಅದನ್ನೆಲ್ಲ ಮಿಕ್ಸಿಗೆ ಹಾಕಿ ಸೂಪ್ ಮಾಡಿ ಕೊಡ್ತೀವಿ ನೋಡ್ರಿ. ಇಲ್ಲೇ ಮೊಸರು ತಂದಿಟ್ಟಾರ ಮಜ್ಜಿಗೆ ಮಾಡಕ್ಕೆ. ಎಷ್ಟಂತ ಹೇಳಿ ಇನ್ನೂ ಲೆಕ್ಕ ಮಾಡಿಲ್ಲ ಅಜ್ಜಿ. ಬೆಂಡೆಕಾಯಿ ಪಲ್ಯ ಮಾಡತ್ತೀರಿ ಅಜ್ಜಿ? ಹಾಂ ಆಗಳ ಬರೀ ಅದು ಒಲಿ ಅಷ್ಟು ತೊಗೊಂಡಿದ್ದೆ ಅದಕ್ಕೆ. ಉಪ್ಪಿಟ್ಟು ಮಾಡೋದು ತಕೊಂಡಾರೆಲ್ಲ, ಸಾರು ಕುದಿಸೋದು ಅದೆಲ್ಲ ತಕೊಂಡಾರ. ಇಲ್ಲಿ ನೋಡ್ರಿ ಚಂದ್ರು ಮಜ್ಜಿಗೆ ಮಾಡಲಿಕ್ಕೆ ಮೊಸರು ತೊಗೊಂಡು ಬಂದಾನ. ಇಲ್ಲಿ ಯಾರಿಗೆ ಶುಗರ್ ಇರ್ತದೋ ಡಯಾಬಿಟಿಸ್ ಇರ್ತದೋ ಅವರಿಗೆ ಹನಿ ಲೆಮನ್ ಕೊಡೋಂಗಿಲ್ಲ, ಮತ್ತು ಅವ್ರದ್ದು ಶುಗರ್ ನಂಬರ್ ಜಾಸ್ತಿ ಆಗ್ತದೆ ಅಂತ ಹೇಳಿ ಅದಕ್ಕೆ ಅವರಿಗೆಲ್ಲ ಏನು ಮಾಡ್ತಾರೆ ಒಂದೊಂದು ಚರ್ಗಿ ಮಜ್ಜಿಗೆ ಕೊಡ್ತಾರೆ. ಈಗ ಅವೇನು ಮಾಡಕತ್ತಾನ ಮೊಸರೆಲ್ಲ ತೊಗೊಂಡು ಬಂದು ಅದನ್ನೆಲ್ಲ ಕುಡ್ಸಾಕತ್ತಾನ. ಗಟ್ಟೆನ ಮೊಸರು ಈಗ ಅದನ್ನು ಕಲಸಿ ಎಷ್ಟು ಇವತ್ತಿನ ದಿನಕ್ಕೆ ಎಷ್ಟು ಬೇಕು. ಚಂದ್ರು ಏನು ಮಾಡಾಕತ್ತೀರಿ ನೀವು? ಹೇಳ ಚಂದ್ರು, ಮಜ್ಜಿಗೆ ಮಾಡಾಕತ್ತೀರಾ? ಹಾಂ ಎಷ್ಟು ಮೊಸರು ಮಾಡಿರ್ತೀರಿ ದಿನ? ಮೊಸರು ಎಷ್ಟು ಲೀಟ್ರ್ ಮಾಡಿರ್ತೀರಿ? ಹಾಲು ಇದು 4 ಜನಕ್ಕೆ 1.5 ಲೀಟ್ರ್. 4 ಚರ್ಗಿ ಆಗ್ತದಲ್ರಿ? 4 ಚರ್ಗಿ ಆಗ್ತದೆ. ರೆಡಿ ಆಯ್ತಾ ಮಜ್ಜಿಗೆ? ರೆಡಿ ಆಯ್ತಾ? ಹಾಂ ರೀ
ಖುಷಿ ಆಕಡೆಲ್ಲ ಮಾಡ್ಕೊಡ್ತಾನಂತ. ಬಸವನ ಕಾಳಜಿ ಮಾಡ್ತಾನವ, ಬಸವನ ಏನು ನೋಡಾಕತ್ತೆ ಟಮಾಟ್ ಚಲ್ ಬಾರ ಚಲ್ಲಾರ್ದಂಗೆ ಕುಡಿ, ಎತ್ತರಿಸ್ಬಿಡಿ. ಏನು ಕೂಡ ಐತೆ? ಹನಿ ಲೆಮನ್ ಚಲೋ ಐತಿ, ಎತ್ತರಿಸ್ಬಿಡಿ. ಫ್ರೆಂಡ್ಸ್ ನೋಡ್ರಿ, ಇಲ್ಲಿ ಊಟದ ಗಂಟೆ ಬಾರಿಸ್ತು. ಇಲ್ಲಿ ದಿನ ಬೆಳಗ್ಗೆ 8:30, ಮಧ್ಯಾಹ್ನ 1:30 ಮತ್ತು ರಾತ್ರಿ 8:30 ಹಿಂಗೆ ಊಟದ ಗಂಟೆ ಬಾರಿಸ್ತದ. ಬಾರಿಸಿದ ಕೂಡಲೇ ಇಲ್ಲಿ ಬಂದು ಎಲ್ಲರೂ ಊಟ ಮಾಡ್ತಾರೆ, ಪ್ರಸಾದ ತೊಗೋತಾರೆ. ಈ ಮನಗುಂಡಿ ಮಹಾಮನೆ ಒಳಗೆ ದಿನನಿತ್ಯ ದಾಸೋಹ ನಡೀತದೆ. ಇಲ್ಲಿ ನೋಡ್ರಿ ಎಲ್ಲರೂ ಎಷ್ಟು ಚಂದ ಕುಂತು ಊಟ ಮಾಡ್ಲಿಕ್ಕತ್ತಾರ. ಯಾರು ಟ್ರೀಟ್ಮೆಂಟ್ ತೊಗೊಳಕ್ಕೆ ಬಂದಿರ್ತಾರೋ ಅವರಿಗೆ ಜ್ಯೂಸು ಮತ್ತು ಮಜ್ಜಿಗೆ ಕೊಡ್ತಾರೆ. ಯಾರು ಅವ್ರ ಜೊತೆ ಬಂದಿರ್ತಾರೋ, ಅವ್ರ ಜೊತೆ ಇರಕ್ಕೆ ಬಂದಿರ್ತಾರೋ ಮತ್ತು ಹಾಗೆ ಸುಮ್ಮನೆ ನೋಡ್ಲಿಕ್ಕೆ ಬಂದಿರ್ತಾರೋ ಅವರೆಲ್ಲರಿಗೂ ಇಲ್ಲಿ ಬೆಳಗ್ಗೆ ಟಿಫಿನ್ನು, ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟದ ವ್ಯವಸ್ಥೆ ಇರ್ತದೆ. ಅದಕ್ಕೆ ಯಾರು ನಾವು ಮನಗುಂಡಿಗೆ ಹೋದ್ರೆ ಮಜ್ಜಿಗೆ ಕುಡಿದು ಉಪವಾಸ ಇರಬೇಕಾಗ್ತದೆ ಅಂತ ಹೆದರೋ ಅವಶ್ಯಕತೆ ಇಲ್ಲ. ಯಾರಿಗೆ ಉಪವಾಸ ಮಾಡೋಕ್ಕೆ ಆಗಂಗಿಲ್ಲೋ, ಯಾರಿಗೆ ಊಟ ಮಾಡಿ ನಾವು ಇಲ್ಲಿರ್ತೀವಿ ಅಂತಾರೋ ಅವರಿಗೂ ಕೂಡ ಇಲ್ಲಿ ಅವಕಾಶ ಅದ. ನೋಡ್ರಿ ಎಷ್ಟು ಚಂದ ಇಲ್ಲಿ ಎಲ್ಲರೂ ಸಾಲ್ಕ ಕುಂತು ಬಿಸಿ ಬಿಸಿ ಅಡುಗೆ ಮಾಡ್ಯಾರ, ಊಟ ಮಾಡ್ಲಿಕ್ಕತ್ತಾರ. ನಮ್ಮ ಸಮರ್ಥಂತೂ ಇಲ್ಲಿ ಬಂದಾಗಿಂದ ಊಟದ ಗಂಟೆ ಹೊಡೆಯೋದ ಕಾಯ್ತಿದ್ದ. ಒಂದು ಸಲ ಊಟದ ಗಂಟೆ ಬಾರಿಸ್ತಿಲ್ಲೋ ಅಡುಗೆ ಮನೆಗೆ ಓಡಿ ಬರವ. ಮೊದಲು ಊಟ ಮಾಡಿ ಆಮೇಲೆ ಖುಷಿಲೇ ಊಟಕ್ಕೆ ನೀಡಕ್ಕೆ ನಿಂದಿರ್ತಿದ್ದ. ಇಲ್ಲಿ ಬಂದವ ಚೆಂದಾಗಿ ಊಟ ಮಾಡೋದು ಕಲ್ಕೊಂಡ, ಊಟಕ್ಕೆ ನೀಡೋದು ಕಲ್ಕೊಂಡ. ಅದಕ್ಕೆ ನೀವು ಒಂದು ಸಲ ಬರ್ರಿ, ನೋಡಿರಿ ಇಲ್ಲಿ ಹೆಂಗದ ವ್ಯವಸ್ಥೆ ಎಲ್ಲ ತಿಳ್ಕೊರಿ. ಭಾಳ ಚಲೋ ಅದ. ನೀವು ಒಂದು ಸಲ ಭೇಟಿ ಕೊಡ್ರಿ.